ಹಾಯ್ ಹಲೋ ವೆಲ್ಕಮ್ ಟು ಆರತಿ ಪ್ರಭು ವ್ಲಾಗ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಮಲದಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು, ನೀರು ಹಾಕಿ ಚಪಾತಿ ಹಿಟ್ಟಿನ ಥರ ಕಲಸಿ ಈ ಥರ ಚೆನ್ನಾಗಿ ಕಲಿಸಿ ಹಿಟ್ಟನ್ನು ಒಂದು ಬುಟ್ಟಿಯಲ್ಲಿ ಸ್ವಲ್ಪ ಆಯಿಲ್ ಹಚ್ಚಿ ಮುಚ್ಚಿ ಸೈಡಿಗೆ ಇಟ್ಬಿಡಿ. ಇವಾಗ ಒಂದು ಕುಕ್ಕರಲ್ಲಿ ರೈಸು, ಇನ್ನೊಂದು ಕುಕ್ಕರಲ್ಲಿ ಸಾರು ಮಾಡೋಕ್ಕೆ ಬೇಳೆ ಹಾಕಿಟ್ಟಿದ್ದೀನಿ. ಇವಾಗ ಕಲಸಿಟ್ಟಿದ್ದ ಹಿಟ್ಟಿನಲ್ಲಿ ಸಣ್ಣ ಉಂಡೆಯನ್ನು ಮಾಡಿಕೊಂಡು ಚಪಾತಿ ಥರ ಲಾಡಿಸಿ, ಆದರೆ ಸ್ವಲ್ಪ ಚಪಾತಿ ತೆಳ್ಳಗಿರುತ್ತೆ, ಇದು ಸ್ವಲ್ಪ ದಪ್ಪಗಾಗಿ ಮಾಡಬೇಕು. ಉತ್ತರ ಕರ್ನಾಟಕದ ಬೀದರ್ ಕಡೆ ಈ ರೆಸಿಪಿ ಮೊಹರಂ ಹಬ್ಬದಲ್ಲಿ ಬಹಳ ವಿಶೇಷವಾಗಿ ಮಾಡುತ್ತಾರೆ. ಮಾವಿನ ಹಣ್ಣಿನ ಸೀಸನಲ್ಲಿ ಕೂಡ ಈ ರೆಸಿಪಿ ಭಾಳಷ್ಟು ಮಾಡ್ತಾರೆ. ಮಾವಿನ ಹಣ್ಣಿನ ರಸದ ಜೊತೆಗೆ ತುಂಬ ರುಚಿಯಾಗಿರುತ್ತದೆ ಈ ರೆಸಿಪಿ. ನಮ್ಮ ಬೀದರ್ ಭಾಷೆ ನಿಮಗೆ ಅರ್ಥ ಆಯ್ತಾ ಇಲ್ವಾ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ನೀವು ಮನೆಯಲ್ಲಿ ಮಾಡಿ ನೋಡಿ ಹೇಗಾಗಿದೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೆಸ್ ದ ಬೆಲ್ ಐಕನ್ ಆ್ಯಂಡ್ ಶೇರ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಈ ಥರ ದಪ್ಪಗಿರಬೇಕು, ತೆಳುವಾಗಿ ಇರಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ಚಪಾತಿ ಹೇಗೆ ಬೇಯಿಸ್ತೀರಲ್ವ ಅದೇ ಥರ ಬೇಯಿಸಿ ಎರಡು ಕಡೆಗೂ ಸ್ವಲ್ಪ ಸ್ವಲ್ಪ ಆಯಿಲ್ ಹಚ್ಚಿ ಇದೇ ಥರ ಎಲ್ಲ ಚಪಾತಿಗಳನ್ನು ಬೇಯಿಸಿ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಿ. ಇವಾಗ ಸಾರು ಕೂಡ ರೆಡಿ ಆಯಿತು. ಮಾಡಿಟ್ಟಿದ್ದ ಚಪಾತಿಯನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿ ಜಾರಲ್ಲಿ ಹಾಕಿ ಈ ಥರ ಚಪಾತಿಗಳನ್ನು ಸಣ್ಣ ಸಣ್ಣದಾಗಿ ಪೀಸ್ಗಳು ಮಾಡಿ ಜಾರಲ್ಲಿ ಹಾಕಿ ರವೆ ಥರ ಪುಡಿ ಮಾಡ್ಕೊಳ್ಳಿ. ಮಾಡಿಟ್ಟಿದ್ದ ಎಲ್ಲ ಚಪಾತಿಗಳನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಮಿಕ್ಸರ್ ಜಾರ್ಗೆ ಹಾಕಿ ಈ ಥರ ಪುಡಿ ಮಾಡಿ ಎಲ್ಲವನ್ನು ಒಂದು ಬುಟ್ಟಿಗೆ ಹಾಕಿ ಚೆನ್ನಾಗಿ ಕಲಿಸಿ. ಇದೇ ಥರ ಕಲಿಸಿ, ಇದು ಚಿರೋಟಿ ರವೆ ಥರ ಪುಡಿ ಆಗಿರಬೇಕು, ಅಷ್ಟಾದರೆ ಸಾಕು. ಇವಾಗ ಚೆನ್ನಾಗಿ ಕಲಿಸಿ ಇದನ್ನು. ಇವಾಗ ಒಂದು ಜಾರ್ಗೆ ಸಕ್ಕರೆಯನ್ನು ಹಾಕಿ ಪೌಡರ್ ಮಾಡ್ಕೊಳ್ಳಿ. ಇವಾಗ 1 ಕಪ್ಪಷ್ಟು ಸಕ್ಕರೆ ಹಾಕಿದ್ದೀನಿ. ಇವಾಗ ಅದು ಪೌಡರ್ ಮಾಡಿದ್ದನ್ನು ಅದೇ ಬುಟ್ಟಿಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ಚೆನ್ನಾಗಿ ಕಲಿಸಿ. ಇವಾಗ ಇಲೈಚಿ, ಸ್ವಲ್ಪ ಸಕ್ಕರೆ ಹಾಕಿ ಮತ್ತೆ ಪೌಡರ್ ಮಾಡಿಕೊಂಡು ಅದು ಕೂಡ ಇದೇ ಬೌಲ್ಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ. ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಮತ್ತೆ ಜಾರ್ಗೆ ಪುಟಾಣಿ ಮತ್ತು ಶೇಂಗಾ, ಹುರಿದಿಟ್ಟ ಶೇಂಗಾ ಹಾಕಿ ಎರಡೂ ತರಿಯಾಗಿ ಪೌಡರ್ ಮಾಡಿಕೊಳ್ಳಿ. ಈ ಪೌಡರ್ ಮಾಡಿದ್ದನ್ನು ಮತ್ತು ಅದೇ ಬುಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಇವಾಗ ನನ್ನ ಹತ್ರ ರೆಡಿಮೇಡ್ ಕೊಕೊನಟ್ ಪೌಡರ್ ಇತ್ತು, ಅದೇ ಕೊಕೊನಟ್ ಪೌಡರನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಪೌಡರ್ ಇಲ್ಲ ಅಂದರೆ ಕೊಬ್ಬರಿಯನ್ನು ಪೀಸ್ ಮಾಡಿ ಮಿಕ್ಸರಲ್ಲಿ ಹಾಕಿ ಪೌಡರ್ ಮಾಡಿ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಕಲಿಸಿ ಎಲ್ಲವನ್ನು. ಈ ಥರ ಚೆನ್ನಾಗಿ ಕಲಿಸಿದರೆ ರೆಡಿ ಆಯಿತು ಮಲದಿ ರೆಸಿಪಿ. ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಈ ಮಲದಿ ರೆಸಿಪಿ ಜೊತೆಗೆ ಮಾವಿನ ಹಣ್ಣಿನ ರಸ ತುಂಬ ಟೇಸ್ಟಾಗಿರುತ್ತೆ. ಇವಾಗ ಸಾರು, ಮಾವಿನ ಹಣ್ಣಿನ ರಸ, ಹಪ್ಪಳ, ಉಪ್ಪಿನಕಾಯಿ, ಸಾಂಪ್ರದಾಯಿಕವಾದ ಮಲದಿ ರೆಸಿಪಿ ರೆಡಿ ಆಯಿತು. ಮಧ್ಯಾಹ್ನದ ಊಟ ರೆಡಿ ಆಯಿತು. ಬನ್ನಿ ಸವಿಯೋಣ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವತ್ತು ಆರ್ಡ್ರ್ ಮಾಡಿದ್ದು ಟೇಬಲ್ ಕ್ಲಾತ್ ಕವರ್ ಬಂದಿತ್ತು, ತುಂಬ ಚೆನ್ನಾಗಿದೆ. ಇದು ಇಷ್ಟವಾಯಿತು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಪ್ರೆಸ್ ದ ಬೆಲ್ ಐಕನ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಬಾಯ್ ಬಾಯ್.